ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನಗಳಾದಮೇಲೆ ಇವತ್ತು ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಸಂಡೇ ಬೆಳಗ್ಗೆನೇ ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೊರಟಿದ್ದೀನಿ. ಆ ಒಂದು ಫಂಕ್ಷನ್ ವಿಡಿಯೋ ಇವತ್ತಿನ ವಿಡಿಯೋ ಆಗಿರುತ್ತೆ. ಆಲ್ರೆಡಿ ನೀವು ನೋಡಿರ್ತೀರ ತಮ್ಮನೇಲಲ್ಲಿ ಏನು ಫಂಕ್ಷನ್ನು ಅನ್ನೋದು. ಅಕ್ಕನ ಮಗಳ ಪ್ಯುಬರ್ಟಿ ಫಂಕ್ಷನ್ ಅಂದರೆ ಆಫ್ ಸ್ಯಾರಿ ಫಂಕ್ಷನ್ ವಿಡಿಯೋ ಇದಾಗಿರುತ್ತೆ. ನಾನು ಸ್ವಲ್ಪ ಬೇಗನೆ ಬಂದಿದ್ದೆ ಅಂತಲೇ ಹೇಳ್ಬೋದು. ಏಕೆಂದರೆ ಬೇಗ ಹೋಗಿ ಬೇಗ ಬರ್ಬೋದಲ್ಲ ಅನ್ನೋಕ್ಕೋಸ್ಕರ ಬೇಗನೆ ಬಂದೆ. ಇನ್ನು ಲೇಟಾಗಿ ಹೋದರೆ ಎಲ್ಲರ ಜೊತೆ ಮಾತಾಡೋಕ್ಕೆ ಟೈಮ್ ಸಿಗಲ್ಲ ಅಂದ್ಬಿಟ್ಟು ಬೇಗನೆ ಬಂದಿದ್ದೆ. ತಿಂಡಿ ಎಲ್ಲ ಮಾಡಿಟ್ಟು ನಾನು ಕೂಡ ತಿಂಡಿ ತಿಂದು ಪಲಾವ್ ಮಾಡಿದ್ದೆ ತಿಂಡಿಗೆ. ನಾನು ಬರೋದ್ರೊಳಗಡೆ ಅವರು ಕೂಡ ಆಲ್ರೆಡಿ ಬಂದೆಲ್ಲ ರೆಡಿ ಆಗ್ತಾಯಿದ್ರು. ಇವಾಗ ನೋಡ್ತಾ ಇರ್ಬೋದು ಇದೇ ಹುಡುಗಿ ಮಗಳು ಅಂತ. ಇವಾಗ ಫಂಕ್ಷನ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಫಂಕ್ಷನ್ಗೆಲ್ಲ ತಟ್ಟೆ ಸಾಮಾನೆಲ್ಲ ಇಟ್ಟು ಹಾಗೆ ಬಂದಿರೋ ಎಲ್ಲರ ಕೂತ್ಕೊಂಡು ಫ್ಯಾಮಿಲಿ ಅಂದಮೇಲೆ ಬಂದಮೇಲೆ ಜೊತೆ ಸೇರಿದ ಮೇಲೆ ಮಾತುಕತೆ ಇದ್ದೇ ಇರ್ತಾವಲ್ಲ, ಹಾಗೆ ಎಲ್ಲರೂ ಮಾತಾಡ್ತಾ ಕೂತಿದ್ರು. ನಾವು ಕೂಡ ಅಪ್ಪ ಅವ್ವ ಕೂಡ ಬಂದಿದ್ರು, ಹಾಗೆ ನಾನು ಮಾತಾಡ್ಕೊತ ಕೂತಿದ್ದೆ. ಇವರು ನಿಮ್ಮ ಸ್ವಂತ ಅಕ್ಕನ ಆ ಥರ ಎಲ್ಲ ಪ್ರಶ್ನೆಗಳು ಹುಟ್ಟ ಸಹಜ. ಸ್ವಂತ ಅಕ್ಕ ಅಲ್ಲ, ದೊಡ್ಡಮ್ಮನ ಮಗಳು ಮುಂದೆ ಕೂತಿದ್ದಾರೆ ನೋಡಿ ಕನಕಾಂಬ್ರ ಮುಟ್ಕೊಂಡು. ಅವರು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಅಮ್ಮನ ಅಕ್ಕ ಅಂದರೆ ದೊಡ್ಡಪ್ಪನ ಮಗಳು. ಆ ಥರ ದೂರ ಸಂಬಂಧ ಆದರೂ ಹತ್ತಿರ ಸಂಬಂಧಕ್ಕಿಂತ ಹೆಚ್ಚಿಗೆ ನಾವು ಬಾಂಡಿಂಗ್ ಇದೆ ಅಂತಲೇ ಹೇಳ್ತೀನಿ. ನಾವು ಬುದ್ಧಿ ಕಂಡಾಗಿಂದ ಹೇಳಬೇಕು ಅಂದರೆ ತುಂಬ ಅಷ್ಟೇ ಚೆನ್ನಾಗಿದ್ದೀವಿ. ಇವಾಗಲೂ ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಒಂದು ಮನೆಯಲ್ಲಿ ನಾವು ಒಂದು ಗ್ಲಾಸ್ ನೀರು ಕುಡಿದಿದ್ರು ಕೂಡ ಒಂದು ನೆನಪಿರಬೇಕು ಅಂತ ಅಂತಾರೆ. ಹಾಗೆ ನಾವು ಯಾವತ್ತೂ ಕೂಡ ಅವ್ರು ಮರೆಯೋದಿಲ್ಲ, ಇವತ್ತು ಕೂಡ ಮರ್ತಿಲ್ಲ. ಏಕೆಂದರೆ ನಾವು ಬೆಂಗಳೂರು ನೋಡಿದ್ದು ಅವರಿಂದನೇ ಅಂತಲೇ ಹೇಳ್ಬೋದು. ನಾವೇನು ಅಕಸ್ಮಾತ್ ಬೆಂಗಳೂರಿಗೆ ಏನಕ್ಕೆ ಆದರೂ ಬಂದರೆ ಇವ್ರ ಮನೇಲೇ ನಾವು ತಂದ್ಕೊತಾಯಿದ್ದು. ಇವಾಗ ಅರ್ಶಿನ ಕುಂಕುಮ ಕೂಡ ಇಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹುಡುಗಿಯ ಸೋದ್ರ ಮಾವ ಅಂದರೆ ನಮ್ಮ ದೊಡ್ಡಮ್ಮನ ಮಗ, ಅಣ್ಣ ಅತ್ತಿಗೆ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದ್ದೀವಿ, ಬಾಂಡಿಂಗ್ ಮಾತ್ರ ಅಷ್ಟೇ ಚೆನ್ನಾಗಿದೆ. ನಮ್ಮ ಹತ್ರದ ರಿಲೇಷನ್ಗಿಂತ ಹೆಚ್ಚಿಗೆ ಇದ್ದೀವಿ ಅಂತಲೇ ಹೇಳ್ಬೋದು. ನಾವು ದೂರ ಸಂಬಂಧ ಅಂತಲೇ ಅನಿಸಲ್ಲ, ಆ ರೀತಿ ಇದ್ದೀವಿ. ಅದರಿಂದ ಇಲ್ಲ ಫಂಕ್ಷನ್ಗೆ ಹೋಗಲೇಬೇಕು ಅಂತ ಹೋಗಿದ್ದು. ಏಕೆಂದರೆ ಫ್ಯಾಮಿಲಿಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ನಡೀತಾ ಇದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಅಷ್ಟು ಮುಚ್ಚಿಟ್ಕೊಳಬಾರ್ದು ಅಂತ ನನಗೆ ಯಾಕೋ ಈ ನಡುವೆ ಅನ್ನಿಸ್ತಾ ಇದೆ. ಅದರಿಂದ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನೋಡೋಣ ಮುಂದಿನ ದಿನಗಳು ಏನಾಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ವಿಡಿಯೋಗಳು. ಅದರಿಂದ ಮನಸ್ಸು ಸ್ವಲ್ಪ ಯಾಕೋ ಕಸಿವಿಸಿ ಅಂತ ಅನಿಸ್ತಾಯಿತ್ತು. ಇಲ್ಲ ಫಂಕ್ಷನ್ಗೆ ಹೋಗಿ ಅಲ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಸ್ವಲ್ಪ ಮಾತಾಡ್ತಾಯಿದ್ರೆ ನಮಗೂ ಕೂಡ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗುತ್ತೆ, ಮೋಟಿವೇಟ್ ಕೂಡ ಆಗ್ತೀವಿ ಅಂದ್ಬಿಟ್ಟು ಇಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಫಂಕ್ಷನ್ಗೆ ಹೋಗಿದ್ದೆ. ಮಗಳು ಬರಲ್ಲ ಅಂತ ಹೇಳಿದ್ಲು, ಅದರಿಂದ ನಾನೇ ಒಬ್ಬಳೇ ಹೋಗಿದ್ದೆ. ಫೈನಲಿ ಫಂಕ್ಷನ್ ಕೂಡ ನಡೀತಾ ಇದೆ, ನೋಡ್ತಾ ಇದ್ದೀರಾ. ಸೋದ್ರ ಮಾವ ಅಂದಮೇಲೆ ಅವರಿಗೆ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಹಾರ ಹಾಕಿ ಏನಾದರೂ ಗಿಫ್ಟ್ ಮಾಡಾಗಿದ್ರೆ ಮಾಡ್ತಾರೆ. ಅವರು ಕೂಡ ಏನೋ ಗಿಫ್ಟ್ ಮಾಡಿದ್ರು. ಅದೇ ರೀತಿ ಇವಾಗ ಫಂಕ್ಷನ್ ಕೂಡ ನಡೀತಾ ಇದೆ. ಇಲ್ಲಿ ಹುಡುಗಿ ಕೂತಿದ್ರಲ್ಲ ಅಂದರೆ ನಮ್ಮ ಅಕ್ಕ ಅನ್ನಲ್ಲ, ಅವ್ರ ಬಗ್ಗೆ ಇನ್ನೂ ತುಂಬ ನಾನೊಂದು ಸತಿ ಹೇಳಿದ್ದೆ ನಮ್ಮ ಅಣ್ಣನ ಮಗಳು ಫಂಕ್ಷನ್ನಲ್ಲಿ. ಇವ್ರ ಬಗ್ಗೆ ನಾನು ತುಂಬ ಹೇಳೋದಿದೆ, ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ. ಆ ಒಂದು ಸಿಚುವೇಶನ್ ಈ ರೀತಿ ಈಗ ಬರುತ್ತೆ ಅಂತ ನಿಜವಾಗ್ಲೂ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಅಷ್ಟು ಬಾಂಡಿಂಗ್ ಜೊತೆ ಅಷ್ಟು ಏನಂತಾರೆ ಹೆಲ್ಪಿಂಗ್ ನೇಚರ್ ಕೂಡ ಇದೆ ಅವ್ರಿಗೆ. ಅದನ್ನು ನಾನು ಯಾವತ್ತೂ ಕೂಡ ಮರೆಯಲ್ಲ. ನಾನು ರಜೆಗಳ ದಿನ ಅಂದರೆ ಸ್ಕೂಲ್ ರಜೆ ಟೈಮ್, ಬೇಸಿಗೆ ರಜೆ ಟೈಮಲ್ಲೆಲ್ಲ ಬಂದರೆ ಈ ಒಂದು ನಮ್ಮ ದೊಡ್ಡಮ್ಮನ ಮಕ್ಕಳು ಅಂದರೆ 4 ಜನ ಇದ್ದಾರೆ, 2 ಗಂಡು ಮಕ್ಕಳು, 5 ಜನ, 3 ಜನ ಹೆಣ್ಮಕ್ಳು. ಅದರಲ್ಲಿ ಲಾಸ್ಟವರು ಸ್ವಲ್ಪ ದೂರ ಇದ್ದಾರೆ, ಅಂದರೆ ಇವಾಗ ನಾನಿರೋ ಹೊತ್ತಿಗೆ ಸ್ವಲ್ಪ ಹತ್ರ ಆಗ್ತಾರೆ. ಅಲ್ಲಿಗೆ ಹೋಗ್ತಿದ್ದಿದ್ದು ಕಮ್ಮಿನೇ. ಅವಾಗಿನ್ನೂ ಅವ್ರಿಗೇನು ಮದುವೆ ಆಗಿಲ್ಲ ಅಂತ ಅಂದ್ಕೊಂಡು ನಾವು ಸ್ಕೂಲ್ ಟೈಮಲ್ಲಿ ಬರುವಾಗ ಆವಾಗ ಇವ್ರ ಮನೆಗೆ ನಾವು ಜಾಸ್ತಿ ಬರ್ತಾಯಿದ್ದಿದ್ದು. ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಆ ಥರ ಸಂಬಂಧ ಒಂಥರ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ನಾವು ಅವರು ಒಂದು ಕಡೆ ಎಲ್ಲನೂ ಸೇರಿದಾಗ ಹಿಂಗೆ ಮಾತುಕತೆಗಳು ಕೂಡ ಅಷ್ಟೇ ಚೆನ್ನಾಗಿರ್ತವೆ. ನನ್ನ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಆಗಿರ್ಬೋದು, ಮತ್ತು ಮದುವೆ ಫಂಕ್ಷನ್ ಎಲ್ಲದಕ್ಕೂ ಕೂಡ ಇವರು ನಮ್ಮ ಏನು ಅರ್ಶಿನ ಕುಂಕುಮ ಇಟ್ಟರಲ್ಲ, ಅವ್ರು ನಮ್ಮ ಅಣ್ಣನ ಹೆಂಡ್ತಿ ಇದ್ದಾರಲ್ಲ, ಅವರೇ ನನಗೆಲ್ಲ ಮೇಕಪ್ ಕೂಡ ಮಾಡಿದ್ದು ಅಂತಲೇ ಹೇಳ್ತೀನಿ. ಒಂದು ಖುಷಿನ ಯಾವ ರೀತಿ ಹೇಳ್ಕೋಬೇಕು ಅಂತ ಕೂಡ ಗೊತ್ತಾಗ್ತಾಯಿಲ್ಲ, ಆ ರೀತಿ ಖುಷಿ ಆಗ್ತಾಯಿದೆ.
ಫೈನಲಿ ಫಂಕ್ಷನ್ನು ಇವಾಗ ಶಾಸ್ತ್ರ ನಡೀತಾ ಇದೆ. ಸೋದರ ಆಗೋರು ಹುಡುಗಿಗೆ ಶಾಸ್ತ್ರ ಮಾಡಬೇಕು. ಅದೇ ತಿರಿ ಯಾರ್ಯಾರೆಲ್ಲ ಸೋದರ ಆಗ್ತಾರೆ ಅವರು ಶಾಸ್ತ್ರ ಮಾಡ್ತಾಯಿದ್ದಾರೆ. ಶಾಸ್ತ್ರ ಮಾಡಿದವರು ಆಮೇಲೆ ನೆಕ್ಸ್ಟು ಗಿಫ್ಟ್ ಕೊಡೋರು ಕೊಟ್ಟು ಊಟಕ್ಕೆ ಕೂಡ ಹೊರಡ್ತಾಯಿದ್ರು. ನಾನು ಕೂಡ ಬೇಗ ಹೊರಡೋಣ ಅಂದ್ಬಿಟ್ಟು ನಾವು ಕೂಡ ಫಂಕ್ಷನ್ ಎಲ್ಲ ಅಲ್ಲಿ ಗಿಫ್ಟ್ ಎಲ್ಲ ಮಾಡಿಬಿಟ್ಟು ನಾವು ಕೂಡ ಊಟಕ್ಕೆ ಅಂದ್ಬಿಟ್ಟು ಹೊರಟ್ವಿ. ತುಂಬ ಖುಷಿಯಾಯಿತು ಫಂಕ್ಷನ್ ಅಟೆಂಡ್ ಮಾಡಿದ್ದು ಅಂತಲೇ ಹೇಳ್ತೀನಿ. ತುಂಬ ದಿನಗಳಾದಮೇಲೆ ಒಂದು ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡಿದೆ. ಅದು ಹಿಂದಿದ್ದಿದ್ದು ಖುಷಿಯಾಯಿತು. ಈಗ ನಾನು ಅವ್ವ ಬಂದು ಊಟಕ್ಕೆ ಕೂತಿದ್ದೀವಿ. ಅವರು ಅಪ್ಪ ಅವ್ವ ಇಬ್ಬರು ಕೂಡ ಬಂದಿದ್ದರು. ಇಲ್ಲಿ ನಮ್ಮ ಊರಿಂದ ಬಂದಂಥ ಫ್ಯಾಮಿಲಿ ಅವರೆಲ್ಲ ಹಿಂದೆ ಕೂತಿದ್ರು. ನಾವು ಸ್ವಲ್ಪ ಲೇಟ್ ಆಯಿತು ಬರೋದು. ನಾವು ಇಬ್ಬರೇ ಅಷ್ಟೇ ಈ ಕಡೆ ಕೂತಿದ್ವಿ. ತುಂಬ ಜನ ಕೂಡ ಇದ್ದರು. ಈ ಫಂಕ್ಷನ್ಗೆ ಸ್ವಲ್ಪ ಕಮ್ಮಿನೇ ಜನ ಸೇರೋದು. ಆದರೆ ಈ ಫಂಕ್ಷನಲ್ಲಿ ನೋಡ್ದಂಗೆ ತುಂಬ ಜನ ಇದ್ದರು. ನಾನು ನೋಡ್ದಂಗೆ ಸೇರ್ತಾರೇನೋ ಗೊತ್ತಿಲ್ಲ. ನಾನು ನೋಡಿದ ಪ್ರಕಾರ ತುಂಬ ಜನ ಸೇರಿದ್ರು ಅಂತಲೇ ಹೇಳ್ತೀನಿ. ಅವರು ಕೂಡ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಫ್ಯಾಮಿಲಿನ. ನಾವು ಹೇಗೆ ಫ್ಯಾಮಿಲಿ ಜೊತೆ ಬಾಂಡಿಂಗ್ ಆಗಿರ್ತೀವಿ ಅದೇ ಥರ ಫ್ಯಾಮಿಲಿನೂ ಬರೋದು ಹೋಗೋದು ಈ ರೀತಿ ಇರುತ್ತೆ ಅಷ್ಟೇ. ನಾವು ಹೋಗೋದು ಬರೋದು ಮಾಡಿಲ್ಲ ಅಂದರೆ ಅವ್ರು ಯಾಕೆ ಬರ್ತಾರಲ್ವ. ಫೈನಲಿ ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿದ್ದು, ಜಾಸ್ತಿ ವಿಡಿಯೋ ಮಾಡಲಿಲ್ಲ ನಾನು. ಯಾಕೆಂದರೆ ಅಷ್ಟು ಕಂಫರ್ಟಬಲ್ ಇರಲ್ಲ ಅದರಿಂದ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದ್ಬಿಟ್ಟು, ಯಾಕೆಂದರೆ ಮೆಮೊರಿ ಆಗಿರಲಿ ಅಂದ್ಬಿಟ್ಟು. ತುಂಬ ವೆರೈಟಿ ಅಡುಗೆ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಸಿದ್ರು. ನೋಡ್ತಾ ಇದ್ದೀರಾ ಏನೇನೆಲ್ಲ ಅಡುಗೆ ಇದೆ ಅಂತ. ಪೊಟೆಟೊ ಫ್ರೈ, ಕಾಯಿ ಒಬ್ಬಟ್ಟು, ಮತ್ತು ಪಾಯಸ, ಮಸಾಲೆ ದೋಸೆ, ಕಾಳುಗೊಜ್ಜು, ಹೆಸರುಬೇಳೆ, ಈ ರೀತಿ ತುಂಬ ವೆರೈಟಿ ಅಡುಗೆ ಕೂಡ ಇತ್ತು. ಓಕೆ, ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.